morning, dear students. I think in the last class we have to discuss regarding that with adjustment how to prepare financial statements, means trading and profit and loss account how to prepare, and balance sheet also how to prepare. You should understand. I think. So now in this class we have to discuss one more second problem. I think I sent that problem. You should take down. ಅದನ್ನು ಬರ್ಕೊಳ್ಳಿ ಸ್ವಲ್ಪ ನಾನು ಕಳಿಸಿದ್ದೀನಿ. ಯಾಕೆಂದರೆ ಇಲ್ಲಿ ಡಿಕ್ಟೇಟ್ ಮಾಡಿಕೊಂಡು ನಿಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಾದ್ರೆ ಡ್ಯೂರೇಷನ್ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಐ ವಿಲ್ ಸೆಂಡ್ ಪ್ರಾಬ್ಲಮ್ ಟೇಕ್ ಇನ್ ಯುವರ್ ನೋಟ್ಸ್ and now we want to discuss that problem. We will solve here that problem. ಆ ಸೆಕೆಂಡ್ ಪ್ರಾಬ್ಲಮ್ ಕೊಟ್ಟಿದ್ದಲ್ಲ ಈಗ ಇಲ್ಲಿ ಸಾಲ್ವ್ ಮಾಡೋದು. ನೀವು ಜಸ್ಟ್ ಕ್ಯಾಚ್ ಮಾಡೋದು. ಫಸ್ಟ್ ವಿಡಿಯೋ ಕೇಳಿದ್ದಾದ್ಮೇಲೆ ನೋಟ್ಸ್ ಅದನ್ನು ನಾನು ಹೇಳ್ದಂಗೆ ಬರ್ಕೊಂಡಿದ್ದಾದ್ಮೇಲೆ ನೀವು ಒಂದ್ಸಲ ಕ್ಯಾಲ್ಕುಲೇಟ್ ಮಾಡಿ ನಮ್ಮ ಕಡೆಯಿಂದ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ವಿ ವಿಲ್ ರೆಕ್ಟಿಫೈ. ಸೊ ಮೆಜಾರಿಟಿ ಡೋಂಟ್ ಹ್ಯಾವ್ ಎನಿ ಮಿಸ್ಟೇಕ್ಸ್ ಫ್ರಮ್ ಮೈಂಡ್ ಸೈಡ್, ಮೇ ಬಿ ಕರೆಕ್ಟ್ ಇರುತ್ತೆ ಅಂದ್ಕೊಳ್ತೀನಿ. ಸೊ ಯು ಆರ್ ನಾಟ್ ಪರ್ಫೆಕ್ಟ್ ಫಾರ್ ಎವ್ರಿ ಒನ್. ಸೊ ದಟ್ಸ್ ವೈ ನಾವು ನೀವು ಎಲ್ಲ ಸೇರಿಬಿಟ್ಟು ಡಿಸ್ಕಸ್ ಮಾಡೋಣ. ಸಿಯರ್ ಸೆಕೆಂಡ್ ಪ್ರಾಬ್ಲಮ್. ಸೊ ಸೆಕೆಂಡ್ ಪ್ರಾಬ್ಲಮಲ್ಲಿ ಏನಿದೆ, ಸೆಕೆಂಡ್ ಪ್ರಾಬ್ಲಮ್ ಕೊಟ್ಟಿದ್ದು ಅದನ್ನ ಓದ್ಕೊಂಡು ನಾವು ಡೈರೆಕ್ಟ್ ಸಾಲ್ವ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಡೈರೆಕ್ಟ್ ಸಾಲ್ವ್ ಮಾಡೋಣ. ಸಿಯರ್ ಸೆಕೆಂಡ್ ಪ್ರಾಬ್ಲಮ್ ಟು ಪ್ರಿಪೇರ್ ಟ್ರೇಡಿಂಗ್ and profit and loss account for the year ended 2019. So this is the format: expenses or losses, debit side, amount to revenue and credit side. So first prepare trading account. When I have to prepare a trading account, first time right here we will start account to opening stock. Opening stock is given. See in the question is given. Opening stock is given. How much opening stock? Rupees. See, given stock on 1/4/2019 given 1600. 1600 rupees given. Now next 1600. ನೋಡಿ ನಾವಿಲ್ಲಿ ಏನು ಮಾಡಬೇಕಂದ್ರೆ ಸಿ ಕ್ವಶನ್ ನೋಡ್ತೀವಿ. ಟ್ರಯಲ್ ಬ್ಯಾಲೆನ್ಸ್ ಕೊಟ್ಟಿದ್ದಲ್ಲ, ಟ್ರಯಲ್ ಬ್ಯಾಲೆನ್ಸ್ ಅಲ್ಲ, ಇಲ್ಲಿ ಅಮೌಂಟ್ ಕ್ಯಾಪಿಟಲ್ ಅಕೌಂಟ್ ಟೈಟಲ್ಲು ಡೆಬಿಟ್ ಅಮೌಂಟ್ ಕ್ರೆಡಿಟ್ ಅಮೌಂಟ್ ಕೊಟ್ಟಿದ್ದಲ್ವ. ಸಿ ಒನ್ ಬೈ ಒನ್ ಐಟಮ್. ಇನ್ ದಟ್ ಐಟಮ್ how opening stock find given in that format. Stock as on 1/4/2019 1600. Next purchase given. See purchase how much value. So the purchase value rupees 2000. purchase 2000 ಕೊಟ್ಟಿದ್ದಾನೆ. ಸಿ ರಿಟರ್ನ್ ಪರ್ಚೇಸ್ ರಿಟರ್ನ್ ಏನಾದರೂ ಇದೆಯಾ? ಸೇಲ್ಸ್ ರಿಟರ್ನು ಪರ್ಚೇಸ್ ರಿಟರ್ನು. ಸೊ ಡಸಂಟ್ ಹ್ಯಾವ್. ಪರ್ಚೇಸ್ rupees 2000 ಡೈರೆಕ್ಟ್ಲಿ ರೈಟ್ ಔಟರ್ ಕಾಲಮ್. ನೆಕ್ಸ್ಟ್ ಆಫ್ಟರ್ ದಟ್ ಇಲ್ಲಿ ಪರ್ಚೇಸ್ ಬರೀಬೇಕು, ಓಪನಿಂಗ್ ಸ್ಟಾಕ್ ಬರೀಬೇಕು, ಪರ್ಚೇಸ್ ಬರೀಬೇಕು. ಪರ್ಚೇಸ್ ರಿಟರ್ನ್ಸ್ ಏನಾದರೂ ಇದ್ದರೆ ಡಿಡಕ್ಟ್ ಮಾಡಬೇಕು. ಇಲ್ಲಿ ರಿಟರ್ನ್ಸ್ ಅಂತಕ್ಕಂಥದ್ದು ಏನು ಡಸಂಟ್ ಹ್ಯಾವ್ ಎನಿ ರಿಟರ್ನ್ಸ್. ಪರ್ಚೇಸ್ ರಿಟರ್ನ್ ಆ ಥರದ್ದು ಏನಿಲ್ಲ. ಸೊ ನೋ ನೀಡ್ ಟು ರೈಟ್ ದಟ್. ನೆಕ್ಸ್ಟ್ ಆಫ್ಟರ್ವರ್ಡ್ಸ್ ಡೈರೆಕ್ಟ್ ಎಕ್ಸ್ಪೆನ್ಸಸ್. ಸಿ ಡೈರೆಕ್ಟ್ ಎಕ್ಸ್ಪೆನ್ಸಸ್ ವೇಜಸ್, ಕ್ಯಾರೇಜ್ ಇನ್ವರ್ಡ್ಸ್, ಡಕ್ಕು, ಕೋಲ್, ಗ್ಯಾಸ್, ವಾಟರ್, ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ ಅಥವಾ ರೆಂಟ್ ಆ ಥರದ್ದು ಏನಾದರೂ ಇದೆಯಾ ನೋಡಿ. ಸೊ ಯಾರು ವೇಜಸ್ ಏನಾದರೂ ಕೊಟ್ಟಿದ್ದಾನ? ಸಿ ವೇಜಸ್. ಎಸ್ ವೇಜಸ್ ಇದೆ. ಎಷ್ಟಿದೆ ವೇಜಸ್? ವೇಜಸ್ rupees 8000. ವೇಜಸ್ rupees ಎಷ್ಟಿದೆ? 8000 ಕೊಟ್ಟಿದ್ದಾನೆ. ಆ ವೇಜಸ್ಗೆ ಏನಾದರೂ ಅಡ್ಜಸ್ಟ್ಮೆಂಟ್ ಇದೆಯಾ ನೋಡಬೇಕು ನಾವು. ವೇಜಸ್ಗೆ ಸಂಬಂಧಪಟ್ಟಂತೆ ಯಾವ ಐಟಮ್ಗೆ ಸಂಬಂಧಪಟ್ಟಂತೆ ಅಡ್ಜಸ್ಟ್ಮೆಂಟ್ ಇದೆ ಆ ಐಟಮ್ನ ನಾವು ಸ್ವಲ್ಪ ಗಮನ ಹರಿಸಬೇಕಲ್ಲ, ಸ್ಪೆಷಲಾಗಿ ಟ್ರೀಟ್ ಮಾಡಬೇಕು. ಸಿ ವೇಜಸ್ ಬಗ್ಗೆ ಅಡ್ಜಸ್ಟ್ಮೆಂಟಲ್ಲಿ ಇದೆಯಾ? ಅಡ್ಜಸ್ಟ್ಮೆಂಟ್ ಇದೆಯಲ್ಲ. ಏನಂತಿದೆ ಅಡ್ಜಸ್ಟ್ಮೆಂಟ್? ಸಿ ರಿಗಾರ್ಡಿಂಗ್ ವೇಜಸ್ ಅಡ್ಜಸ್ಟ್ಮೆಂಟ್ ನಂಬರ್ 3 rupees 150 ಆರ್ ಡ್ಯೂ ಫಾರ್ ವೇಜಸ್. ಡ್ಯೂ ಇದೆ, ಔಟ್ಸ್ಟ್ಯಾಂಡಿಂಗ್. ವಿ ವಿಲ್ ಔಟ್ಸ್ಟ್ಯಾಂಡಿಂಗ್ ಬರಬೇಕಾಗಿರೋದು ಇಲ್ಲ, ಔಟ್ಸ್ಟ್ಯಾಂಡಿಂಗ್ ಇದೆ. ಹೌ ಮಚ್ ವೇಜಸ್ ಇಸ್ ದೇರ್ ಇನ್ ದಟ್ ಕ್ವಶನ್? ವೇಜಸ್ ವ್ಯಾಲ್ಯೂ ಇಸ್ 800 is there. 800 plus can have outstanding wages. How much outstanding wages? 150 rupees. 150. 800 plus 150 950 rupees. Nice. Next see direct expenses. Any other direct expenses? So next last ಅಲ್ಲಿ ಒಂದು ಕೊಟ್ಟಿದ್ದಾರೆ ನೋಡಿ, ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ ಅಂತ ಕೊಟ್ಟಿದ್ದಾರೆ. ಸೊ ಮ್ಯಾನುಫ್ಯಾಕ್ಚರಿಂಗ್ expenses. How much? Manufacturing expenses rupees 150 rupees. Next doesn't have any desired expenses and direct expenses na, only two: opening stock, purchase, direct expenses, wages and manufacturing expenses. Right this idea by sales direct because don't have any sales return. Have the sales is there 4200 rupees there. Sales and closing stock
closing stock given in the adjustment stock as on 31st 3 2020 ಅಂತ ಕೊಟ್ಟಿದ್ದಾರೆ ನೋಡಿ ಅಡ್ಜಸ್ಟ್ಮೆಂಟ್ ಅಲ್ಲಿ ಎಷ್ಟು ಕ್ಲೋಸಿಂಗ್ ಸ್ಟಾಕ್ 1600 yes now you can do the total which side is more value c ಎರಡು ಸೈಡ್ ಎರಡು ಒಂದೇ ತರ ಇರಬೇಕು ಎರಡು ಒಂದೇ ಲೆವೆಲ್ ಇರಬೇಕು now you can discuss 4200 plus 1600 ಈ ಕಡೆ yes ಈ ಕಡೆ ಜಾಸ್ತಿ ಇದೆ ಅಲ್ವಾ 4000 yes here 4600 4200 plus 1600 5800 ಆಯ್ತಲ್ಲ right both the side this value 5800 record both the sides 5800 ಯಾಕಂದ್ರೆ ಈ ಕಡೆ ಜಾಸ್ತಿ ಇದೆ ಈ ಕಡೆ ಕಡಿಮೆ ಇದೆ ಹಾಗಾಗಿ which side is more value that value can record both the sides of the trading account 5800 after that from 5800 deduct these are all the values from 5800 deduct these are all the values which are the values ಯಾವ್ಯಾವ values ಅವೆಲ್ಲ values ನಾವು ಏನು ಮಾಡಬೇಕು ಡಿಡಕ್ಟ್ ಮಾಡಬೇಕು ಅಲ್ವಾ ಸಿ ಡಿಡಕ್ಟ್ ಮಾಡಬೇಕು ಡಿಡಕ್ಟ್ ಮಾಡಬೇಕು ಫ್ರಮ್ 8200 ಅಲ್ಲಿ ಇದೆಲ್ಲ ಡಿಡಕ್ಟ್ ಮಾಡಿದ್ರೆ ಎಷ್ಟು ಬರುತ್ತೆ 1100 rupees you will get that is called GP ಅಲ್ವಾ ಟ್ರಾನ್ಸ್ಫರ್ ಟು P&L account yes GP ಆದ್ಮೇಲೆ brought down GP brought down 1100 ನಾ ಡೈರೆಕ್ಟ್ ಬರ್ತಿದ್ದೀನಿ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ಡ್ಯೂರೇಷನ್ಸ್ ಜಾಸ್ತಿ ಆಗುತ್ತೆ ಇಲ್ಲಿ ವಿಡಿಯೋ ಸ್ವಲ್ಪ ಡ್ಯೂರೇಷನ್ ಜಾಸ್ತಿ ಆಗುತ್ತೆ ಅಪ್ಲೋಡ್ ಆಗಲ್ಲ ಹಾಗಾಗಿ ಡೈರೆಕ್ಟಲ್ಲಿ ಮಾಡ್ತೀವಿ ಯು ವಿಲ್ ಕ್ಯಾಲ್ಕುಲೇಟ್ ಒನ್ ಟೈಮ್ ಇಫ್ ಯು ರಾಂಗ್ ವಿ ವಿಲ್ ರೆಕ್ಟಿಫೈ ದಟ್ ನೆಕ್ಸ್ಟ್ ಆಫ್ಟರ್ ದಟ್ ನಾವು ವಿಲ್ ಪ್ರಿಪೇರ್ ಟು ಸ್ಟಾರ್ಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ವಿತ್ ದ ಹೆಲ್ಪ್ ಆಫ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಆಫ್ ದಿ the problem yes here in the question which are the indirect expenses is there indirect expenses ಇಲ್ಲಿ ಕೂಡ ಅಷ್ಟೇ ನಾವು ಎಕ್ಸ್ಪೆನ್ಸಸ್ ನ ರೆಕಾರ್ಡ್ ಮಾಡಬೇಕಾದ್ರೆ ಆ ಎಕ್ಸ್ಪೆನ್ಸಸ್ ಗೆ ಸಂಬಂಧಪಟ್ಟಂತೆ ಏನಾದರೂ ಅಡ್ಜಸ್ಟ್ಮೆಂಟ್ ಇದೆಯಾ ಅಡ್ಜಸ್ಟ್ಮೆಂಟ್ ಇದ್ದಾಗ ನಾವು ಏನು ಮಾಡಬೇಕು ಅದನ್ನ ನಾವು ಹೇಳಿದ್ವಿ ಅಡ್ಜಸ್ಟ್ಮೆಂಟ್ ಔಟ್ಸ್ಟ್ಯಾಂಡಿಂಗ್ ಇದ್ದರೆ ಆಡ್ ಮಾಡಬೇಕು ಪ್ರಿಪೇಯ್ಡ್ ಇದ್ದರೆ ಲೆಸ್ ಮಾಡಬೇಕು PDD ಇದ್ದರೆ ಏನು ಮಾಡಬೇಕು ಅಲ್ವಾ ಕ್ಲೋಸಿಂಗ್ ಸ್ಟಾಕ್ ಡಿಪ್ರಿಸಿಯೇಷನ್ಸ್ ಹೌ ಟು ಹ್ಯಾವ್ ಸಾಲ್ವ್ ದಿಸ್ ಲೈಕ್ ನೆಕ್ಸ್ಟ್ ಇಯರ್ ಸಿ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಏನೇನಿದೆ ಸ್ಯಾಲರೀಸ್ ಇದೆ ಅಲ್ವಾ ಸಿ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಕ್ವಶನಲ್ಲೆಲ್ಲ ನೋಡಿ 1 by 1 ಸ್ಯಾಲರೀಸ್ ಹಾಗೆ ಸ್ಯಾಲರೀಸ್ಗೆ ಸಂಬಂಧಪಟ್ಟಂತೆ ಏನಾದರೂ ಅಡ್ಜಸ್ಟ್ಮೆಂಟ್ ಇದೆಯಾ ನೋಡಬೇಕು ಸ್ಯಾಲರೀಸ್ಗೆ ಅಡ್ಜಸ್ಟ್ಮೆಂಟ್ ಇದೆ ಏನಿದೆ ಎಸ್ ಐ ಥಿಂಕ್ ಡೋಂಟ್ ಹ್ಯಾವ್ ಎನಿ ಏನಿಲ್ಲ ಸ್ಯಾಲ್ರಿಗೆ ಅಡ್ಜಸ್ಟ್ಮೆಂಟ್ ಏನಿಲ್ಲ ಡೈರೆಕ್ಟ್ ಹೌ ಮಚ್ ಸ್ಯಾಲ್ರಿ rupees 800 next item repairs without adjustment item right first salaries don't have adjustment repairs don't have the amount repair amount is 190 rupees next item is bad debts it is one kind of expenses or loss bad debts 500 rupees is there 500 is there next carriage on sales carriage on sales ಅಂದರೆ ಸೇಲ್ಸ್ಗೆ ಸೇಲ್ಸ್ ಮಾಡಬೇಕಾದ್ರೆ ಏನೋ ಕ್ಯಾರಿ ಮಾಡಬೇಕಾದ್ರೆ ಎಕ್ಸ್ಪೆನ್ಸಸ್ ಆಗಿದೆ ಎಕ್ಸ್ಪೆನ್ಸಸ್ ಆನ್ ಕ್ಯಾರೇಜ್ ಆ್ಯಂಡ್ ಸೇಲ್ಸ್ rupees 160 is given right 160 next item here rent how much is the rent value is there 450 regarding rent any adjustment is there see in the question in adjustment rent ಗೆ ಸಂಬಂಧಪಟ್ಟಂತೆ ಏನಾದರೂ ಅಡ್ಜಸ್ಟ್ಮೆಂಟ್ ಇದೆಯಾ ಎಸ್ ಇದೆ ಅಡ್ಜಸ್ಟ್ಮೆಂಟ್ ನಂಬರ್ 4 ನೋಡಿ paid rent ₹50 in advance it is called prepaid ಅಡ್ವಾನ್ಸ್ ಆಗಿ ಕೊಟ್ಟಿದ್ವಿ ಪ್ರೀಪೇಯ್ಡ್ ರೆಂಟ್ ಅಂತ ಪ್ರೀಪೇಯ್ಡ್ ಏನು ಮಾಡಬೇಕು ರೆಸ್ಪೆಕ್ಟಿವ್ ಐಟಮ್ ಡಿಡಕ್ಟ್ ಅಂಡ್ prepaid expenses are recorded in balance sheet asset side the rent how much is there 450 is there 450 minus prepaid rent how much 50 deduct 400
ಅಲ್ವಾ. ಈ 15 ನಾವು ಬ್ಯಾಲೆನ್ಸ್ ಶೀಟಲ್ಲಿ ಅಸೆಟ್ ಸೈಡಲ್ಲಿ ಬರೀಬೇಕು, ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಅಂತ ಅಲ್ವಾ. ನೆಕ್ಸ್ಟ್ ಸಿ ಅಡ್ಜಸ್ಟ್ಮೆಂಟ್. ನೆಕ್ಸ್ಟ್ ಐಟಮ್ ಏನಿದೆ ನೆಕ್ಸ್ಟ್ ಅದಾದಮೇಲೆ ಡಿಪ್ರಿಸಿಯೇಷನ್ ಅಂತಿದೆ. ರೈಟ್ ಡಿಪ್ರಿಸಿಯೇಷನ್ ಅಂಡರ್ಲೈನ್ ಮಾಡಿ. ಡಿಪ್ರಿಸಿಯೇಷನ್ ಅಂತ ಬರ್ತದೆ, ಅಂಡರ್ಲೈನ್ ಮಾಡಿ. ಏನು ಫಸ್ಟು ಡಿಪ್ರಿಸಿಯೇಷನ್ ಏನಿದೆ? ಡಿಪ್ರಿಸಿಯೇಷನ್ ಆನ್ ಮಿಷಿನರಿ. ಮಿಷಿನರಿ ವ್ಯಾಲ್ಯೂ ಎಷ್ಟಿದೆ? ಮಿಷಿನರಿ ಡಿಪ್ರಿಸಿಯೇಷನ್ ಎಷ್ಟು? ರೇಟ್ ಆಫ್ ಡಿಪ್ರಿಸಿಯೇಷನ್ ಆನ್ ಮಿಷಿನರಿ 10%. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಮಿಷಿನರಿ? 12,000. 12,000ಗೆ 10% ಆಗಿ ಕ್ಯಾಲ್ಕುಲೇಟ್ ಮಾಡಿ. 10%, 1,200 ಐ ಥಿಂಕ್, 1,200 ಬರುತ್ತಲ್ವಾ. ನೆಕ್ಸ್ಟ್ ಅದೇ ಥರ ಡೆಪ್ರಿಸಿಯೇಷನ್ ಆನ್ ಸ್ಕೂಟರ್ ಅಂತ ಹೇಳಿದೆ. ಡಿಪ್ರಿಸಿಯೇಷನ್ ಆನ್ ಸ್ಕೂಟರ್ ಎಷ್ಟು ಪರ್ಸೆಂಟು? ಐ ಥಿಂಕ್ 5%. ಸ್ಕೂಟರ್ 15% ಹೇಳಿದೆ. ಡಿಪ್ರಿಸಿಯೇಷನ್ ಆನ್ ಸ್ಕೂಟರ್ 15%. ಸ್ಕೂಟರ್ ವ್ಯಾಲ್ಯೂ ಹೌ ಮಚ್ ಇಸ್ ದೇರ್? ಸ್ಕೂಟರ್ ವ್ಯಾಲ್ಯೂ ಇಸ್ ದೇರ್. ಸ್ಕೂಟರ್ ವ್ಯಾಲ್ಯೂ ಹೌ ಮಚ್? 2,600. 2,600 into 15 ನೋಡಿ. 2,600 divided by 100 into 15, 390 rupees. 390 ಅಲ್ವಾ, 390. ನೆಕ್ಸ್ಟ್ ಅದಾದಮೇಲೆ ಸಿ ಎನಿಥಿಂಗ್ ರಿಸೀವ್ಡ್ ಅಂತಕ್ಕಂಥದ್ದು ಏನಾದರೂ ಇದೆಯಾ ಈ ಕಡೆ? ಇಂಡೈರೆಕ್ಟ್ ಇನ್ಕಮ್ಸ್ ಇದೆಯಾ? ರೆಂಟ್ ರಿಸೀವ್ಡ್, ಕಮಿಷನ್ ರಿಸೀವ್ಡ್, ಡಿಸ್ಕೌಂಟ್ ರಿಸೀವ್ಡ್, ಲೈಕ್ ದಟ್ ಐಟಮ್ ಇಸ್ ದೇರ್. ಸಿ ಡೋಂಟ್ ಹ್ಯಾವ್ ಎನಿ ಐಟಮ್, ಎನಫ್. ಓಕೆ, ಕ್ಲೋಸ್ ದ ಬ್ಯಾಲೆನ್ಸ್ ಮಾಡಬೇಕು. ಏನು ಮಾಡಬೇಕು? ವಿ ವಿಲ್ ಸಿ ಅಟ್ ದ ಟೈಮ್ ಆಫ್ ವೆನ್ ಯು ಹ್ಯಾವ್ ಟು ಬ್ಯಾಲೆನ್ಸ್. ಸಿ ದಟ್ ವಿಚ್ ಸೈಡ್ ಈಸ್ ಮೋರ್ ವ್ಯಾಲ್ಯೂ. ಯಾವ ಸೈಡ್ ಜಾಸ್ತಿ ಇದೆ ಅದನ್ನು ನೀವು ಸ್ವಲ್ಪ ನೋಡಬೇಕಾಗುತ್ತೆ. ಸಿ ಆರ್ ಬ್ಯಾಲೆನ್ಸ್ ಮಾಡಬೇಕು. ಬ್ಯಾಲೆನ್ಸ್ ಮಾಡ್ಬೇಕಾದ್ರೆ ಏನು ಮಾಡಬೇಕು? ಸಿ ಈಗ ಯಾವ ಸೈಡ್ ಜಾಸ್ತಿ ಇದೆ? ಐ ಥಿಂಕ್ ಕ್ರೆಡಿಟ್ ಸೈಡ್ ಐ ಥಿಂಕ್ 1,100. ಡೆಬಿಟ್ ಸೈಡ್ ಜಾಸ್ತಿ ಇದೆ. ಅಲ್ವಾ? ಡೆಬಿಟ್ ಸೈಡ್ ಎಷ್ಟಿದೆ? 3,000 ಐ ಥಿಂಕ್. ಡೆಬಿಟ್ ಸೈಡ್ ಎಷ್ಟಿದೆ? 3,000. ಎಲ್ಲ ಟೋಟಲ್ ಮಾಡಿದ್ದಾದಮೇಲೆ ಎಸ್ ಟೋಟಲ್ ಮಾಡಿದ್ದಾದಮೇಲೆ ಇಲ್ಲಿ ಇಷ್ಟು ಲಾಸ್ಟ್ ಪ್ರಾಬ್ಲಮಲ್ಲಿ ಕ್ರೆಡಿಟ್ ಸೈಡ್ ಜಾಸ್ತಿ ಇತ್ತಲ್ವ. ಈ ಸೈಡಲ್ಲಿ ಈ ಪ್ರಾಬ್ಲಮಲ್ಲಿ ಡೆಬಿಟ್ ಸೈಡ್ ಜಾಸ್ತಿ ಇದೆ. 3,640 ಇದೆ. 3,640 ರೈಟ್ ಬೋತ್ ಸೈಡ್. 3,640, 3,640. ಫ್ರಮ್ 3,640 ಡಿಡಕ್ಟ್ 1,100. We will get 2,540. It is called as net loss ಆಯ್ತಲ್ವಾ. ಸೊ ಇದು ನೆಟ್ ಲಾಸ್ ಪ್ರಾಬ್ಲಮ್ ಆಯಿತು. ಈಗ ನಾವು ಬ್ಯಾಲೆನ್ಸ್ ಶೀಟ್ ಮಾಡೋಣ. ಓಕೆನಾ? ಎಸ್ ನೋಡಿರಿ, ಈಗ ನಾವು ಬ್ಯಾಲೆನ್ಸ್ ಶೀಟ್ ಮಾಡೋಣಲ್ವಾ. ಬ್ಯಾಲೆನ್ಸ್ ಶೀಟ್ ಮಾಡ್ಬೇಕಾದ್ರೆ ಫಸ್ಟ್ ಲಯಬಿಲಿಟಿ ಸೈಡಲ್ಲಿ ಕ್ಯಾಪಿಟಲ್ ಕೊಟ್ಟಿದ್ದಾರೆ. ಕ್ವಶನ್ ಕ್ಯಾಪಿಟಲ್ ಹೌ ಮಚ್ ಇದೆ? ಕ್ಯಾಪಿಟಲ್ rupees 20,000 ರೈಟ್. ಇನ್ನೊಂದು 20,000. ಈಗ ನೆಟ್ ಪ್ರಾಫಿಟ್ ಬಂದಿದೆಯಾ, ನೆಟ್ ಲಾಸ್ ಬಂದಿದೆಯಾ? ಪ್ರಾಬ್ಲಮಲ್ಲಿ ಟ್ರೇಡಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ನೆಟ್ ಲಾಸ್ ಬಂದಿದೆ ಅಲ್ವಾ. ನೆಟ್ ಪ್ರಾಫಿಟ್ ಬಂದಿದ್ರೆ ಏನು ಮಾಡಬೇಕು? ಕ್ಯಾಪಿಟಲ್ಗೆ ಆ್ಯಡ್ ಮಾಡ್ತಿದ್ವಿ. ನೆಟ್ ಲಾಸ್ ಅಲ್ವಾ, ಮೈನಸ್ ನೆಟ್ ಲಾಸ್. ಹೌ ಮಚ್ ನೆಟ್ ಲಾಸ್? 2,540. ಡಿಡಕ್ಟ್ ಮಾಡಿ. 20,000ನಲ್ಲಿ 2,540 ಹೋದರೆ 17,460. 17,460. Next drawings value is rupees 1,700. After deducting 17,460 minus 1,700, 15,760. Right out of 15,760. Next, see any liability items like creditors there. How much creditors? 2,600. Like any bills payable is there, BP. Bills payable, BOD like that. BP is there, 2,350. BP 2,350. Next, other loan, bank overdraft like that item is there. See, yes, don't have like that item. And then outstanding expenses is there. Outstanding expenses like outstanding wages. How much outstanding wages? 150 rupees. 150
150 ನಾ. ಸೊ ದಿಸ್ ಈಸ್ ನೆಕ್ಸ್ಟ್ ಸಿ ಅಸೆಟ್ ಸೈಡ್, ರೈಟ್ ಅಸೆಟ್ಸ್ ವಿತೌಟ್ ಅಡ್ಜಸ್ಟ್ಮೆಂಟ್ ಅಸೆಟ್ಸ್ ಎಲ್ಲ ಬರೀರಿ ಅಲ್ವಾ. ಫಸ್ಟ್ ಏನೇನು ಬರಬೇಕು, ಡೆಟಾರ್ಸ್ ಬರೀರಿ. ಡೆಟಾರ್ಸ್ ಹೌ ಮಚ್, ಡೆಟಾರ್ಸ್ ವ್ಯಾಲ್ಯೂ ಹೌ ಮಚ್ 3600. ನೆಕ್ಸ್ಟ್ ಅದೇ ಥರ ನೆಕ್ಸ್ಟ್ ಐಟಮ್ ಇದೆ ಕ್ಯಾಶ್ 2600 ಕ್ಯಾಶ್. ನೆಕ್ಸ್ಟ್ ಐಟಮ್ ಮಿಷನರಿ. ಸೊ ಮಿಷನರಿಗೆ ಅಡ್ಜಸ್ಟ್ಮೆಂಟ್ ಇದೆಯಲ್ಲ ಡಿಪ್ರಿಸಿಯೇಷನ್, ಅದನ್ನು ಲೆಸ್ ಮಾಡಬೇಕು. ಹೌ ಮಚ್ ಮಿಷನರಿ ವ್ಯಾಲ್ಯೂ ಇಯರ್ 12,000 ಮೈನಸ್ ಡಿಪ್ರಿಸಿಯೇಷನ್. ಹೌ ಮಚ್ ಡಿಪ್ರಿಸಿಯೇಷನ್ ವ್ಯಾಲ್ಯೂ 1200. 12,000 ಅಲ್ಲಿ 1200 ಹೋದರೆ 10,800 ಅಲ್ವಾ. ನೆಕ್ಸ್ಟ್ ಅದೇ ಥರ ಸ್ಕೂಟರ್ ವ್ಯಾಲ್ಯೂ ಎಷ್ಟಿದೆ, ಸ್ಕೂಟರ್ ವ್ಯಾಲ್ಯೂ ಹೌ ಮಚ್, ಸ್ಕೂಟರ್ ವ್ಯಾಲ್ಯೂ 2600 ಮೈನಸ್ ಡಿಪ್ರಿಸಿಯೇಷನ್. ಹೌ ಮಚ್ ಸ್ಕೂಟರ್ ಡಿಪ್ರಿಸಿಯೇಷನ್ 390. 2600 ಅಲ್ಲಿ 390 ಹೋದರೆ 2210 ಬರುತ್ತೆ. ನೆಕ್ಸ್ಟ್ ಅಸೆಟ್ಸ್ ಏನಿದೆ ನೋಡಿ, ಅಸೆಟ್ಸ್ ಎಲ್ಲ ಆದಮೇಲೆ ನೆಕ್ಸ್ಟ್ ಅಸೆಟ್ಸ್ ಐ ಥಿಂಕ್ ಡೋಂಟ್ ಹ್ಯಾವ್ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್, ಅಡ್ವಾನ್ಸ್ ರೆಂಟ್ ಅಲ್ವಾ. ರೆಂಟ್ ಅಡ್ವಾನ್ಸ್, ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್, ಪ್ರೀಪೇಯ್ಡ್ ರೆಂಟ್, ಪ್ರೀಪೇಯ್ಡ್ ರೆಂಟ್ ಹೌ ಮಚ್, ನೋ ಪ್ರೀಪೇಯ್ಡ್ ರೆಂಟ್ ಹೌ ಮಚ್ ಹಿಯರ್ 50 rupees. 50. Next last one is closing stock. Closing stock how much, 1600. Okay, do the total both the sides. If you will get the balance sheet is 20,860 both the sides. 20,860. So this is the 12 marksಗೆ ಈ ಥರ ಕೇಳ್ತಾರೆ. ಪ್ರಿಪೇರ್ಡ್ ರೇಟ್ ಇನ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂಡ್ ಬ್ಯಾಲೆನ್ಸ್ ಶೀಟ್, ಅಥವಾ ದೇ ಆರ್ ಆಸ್ಕ್ ಪ್ರಿಪೇರ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಸೊ ದಿಸ್ ಇಸ್ ದಟ್. ಐ ಥಿಂಕ್ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಇಫ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ಯು ಕ್ಯಾನ್ ಆಸ್ಕ್ ಮೀ, ವಿ ವಿಲ್ ಕ್ಲಾರಿಫೈ. ಥ್ಯಾಂಕ್ ಯು.